ನೀವು ಅದನ್ನು ಮಾಡಿದ್ದೀರಿ? ಅಲ್ಲ, ನಮ್ಮ ಗೋಕಾಕಿಗೆ ಹೋದ ಸಲ 960 ಕೋಟಿ ರೂಪಾಯಿ ಬಂದವು ನಮ್ಮ ಕ್ಷೇತ್ರದ. ಇವತ್ತು ನೋಡಿದಾರೆ ಅದು ಎಲ್ಲಿ ಐತಿ ಅಂತ ತೋರ್ಸೋಕೆ ಯಾರೂ ಇಲ್ಲ. ಈಗ ನೋಡ್ಬೇಕು ಎಷ್ಟು ಹಡ್ಡಿದ್ದಾರೆ. ಡಬಲ್ ಅಂಡರ್ UGD ಆಗಿದೆ, ವಾಟರ್ ಡ್ರೈನೇಜ್ ಆಗಿದೆ. ಇದು ಫಂಡ್ಸೇ ಸರಿಯಾಗಿ ಯೂಸ್ ಆಗಿಲ್ಲ. ಮತ್ತು ಅದ್ರ ಬಗ್ಗೆನೂ ಎಂಕ್ವೈರಿ ಆಗಬೇಕು. ಮತ್ತು ಇನ್ನು ಮೇನ್ ಅಂದರೆ ಫಂಡ್ಸ್ಗಿಂತನೂ ಸೈಂಟಿಫಿಕಾಗಿ ಎಲ್ಲಿ ಯೂಸ್ ಆಗಬೇಕು ಅದು ಭಾಳ ಇಂಪಾರ್ಟೆಂಟ್ ಅದ. ಈಗ ಟಕ್ಕಿಯೊಳಗೆ ಬ್ರಿಡ್ಜ್ ಮಾಡಿದ್ದಾರೆ, ಇನ್ನೊಂದು ಚೂರು ಖರ್ಚು ಮಾಡಿದರೆ ಈಗ ಅಲ್ಲಿ ಆಲ್ಮೋಸ್ಟ್ ಒಂದು ನಮ್ಮ ಗೋಕಾಕ ಆಕ್ಸಿಜನ್ ಆದಂಗೆ ಆಗ್ಬಿಡ್ತೀವಿ. ಅದೇ ಒಂದು ಅಲ್ಟರ್ನೇಟಿವ್ ಆಗ್ತಿತ್ತು, ಅದಾಗಿಲ್ಲ. ಇವತ್ತು ಡ್ರೈನೇಜ್ ಇದೆ ನೋಡ್ರಿ, ಸಿಟಿ ಒಳಗೆ ಎಲ್ಲನೂ ಮಳೆ ಆಯ್ತಂದ್ರೆ ನೀರು ಹೋಗಾಕಂತ ಮಾಡಿದಾರೆ, ಬರೀ ಅದೇ ನೀರು ಚೋಪ್ ಹೋಗಾಕತ್ತೆ. ಮತ್ತು UGD ಅದ, ಉಲ್ಟಾ ಎಲ್ಲ ಗಟ್ರ ಟಾಯ್ಲೆಟ್ ನೀರು ಎಲ್ಲಿ ಮುಳುಗಡೆ ಅದಲ್ಲ ಅಲ್ಲಿ ಮನ್ಯಾಗೆಲ್ಲ ಟಾಯ್ಲೆಟ್ ನೀರು ಅದ. ಈಗ ಹೋದ್ರೆ ಕ್ಲೀನ್ ಮಾಡೋದು ಡಿಫಿಕಲ್ಟ್ ಅದ, ಅದು ಊರು ಹೊರಗೆ ಹೋಗ್ಬೇಕು. ಇವೆಲ್ಲ ತೊಂದರೆ ಅದಾವ. ಇದನ್ನು ನಾವು ಎಲ್ಲರೂ ಮತ್ತು ಗೋಕಾಕ್ನಾಗ ಏನದ ಅಂದ್ರೆ ಸರ್ವಾಧಿಕಾರ ಅಂದ್ರೆ ಒಂದು ಡಿಸಿಷನ್ ಅದ, ಯಾರು ಮಾತು ಕೇಳೋದಿಲ್ಲ. ಜನರು ಇನ್ವಾಲ್ವ್ಮೆಂಟ್ ಆಗ್ಬೋದು. ಮುನ್ಸಿಪಲ್ ಮಾಡಿದ್ರೆ ಜನರಲ್ ಇನ್ವಾಲ್ವ್ಮೆಂಟ್, ಜನರಿಗೆ ಏನು ತೊಂದರೆ ಅದ ಅದೊಂದು ಅಜೆಂಡಾ ತೆರೀರಿ ಮಾಡ್ಬೋದು, ಅದಾಗೋದು. ಅದನ್ನು ಮುಂದೆ ಸಲ ಇದು ಮಳೆ ನಿಂತ ಮೇಲೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಮತ್ತು CO ಮುನ್ಸಿಪಲ್ ಎಲ್ಲ ನಾವು ಮಾತು ಕೇಳಲೇಬೇಕು. ಜನರಿಗೆ ಏನು ತೊಂದರೆ ಅದ ಆ ಪ್ರಕಾರ ಒಂದು ಯೋಜನೆ. ಈಗ ಸರ್ಕಾರ ನಿಮ್ಮದೇ ಇದ್ದರೆ ಸಚಿವರು ನಿಮ್ಮವ್ರು ಅದಾರ, ಸೊ ನೀವು ಅವ್ರ ಮೇಲೆ ಇದನ್ನು ಇದು ಪ್ರಭಾವ ಹಾಕಿ ಅದನ್ನು ಮಾಡ್ಬೇಕು. ಮಾಡೇ ಮಾಡ್ತೀವಿ, ಅದೇ ಹೇಳ್ತಿಲ್ಲ. ಇದು ಮುಗಿದ ಮೇಲೆ ಮುನ್ಸಿಪಲ್ ಜೊತೆ ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡೇ ಮಾಡ್ತೀವಿ ನಾವು ಅಧಿಕಾರದ ಜೊತೆ. CO ಯಾಕಂದರೆ DC ಅಂಡರ್ ಅದ, ಪ್ರೆಸೆಂಟ್ CO ಅದ, ಅವ್ರ ಜೊತೆ ಹಿಡ್ಕೊಂಡು ಏನು ಇದು ಆಲ್ರೆಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿವಿ. ಏನು ತೊಂದರೆ ಅದಾವಲ್ಲ ನೋಟ್ ಮಾಡ್ಕೋರು ಅಂತ ಹೇಳ್ಬಿಟ್ಟಿವಿ. ಯಾಕೆ ಫ್ಲಡ್ ಸಿಟಿ ಒಳಗೆ ಬರತ್ತದ ಅದ್ರ ಬಗ್ಗೆ ನೋಟ್ ಮಾಡ್ಕೋ ಅಂತೇಳಿ ನಾವು CO ಒಂದು ಮಾತಾಡಿದ್ವಿ. ಅದನ್ನ ನೋಟ್ ಮಾಡ್ಕೊಂಡು ಅದನ್ನ ಹೆಂಗೆ ನಾವು ಸಾಲ್ವ್ ಮಾಡಬೇಕು, ಯಾಕೆ ಫ್ಲಡ್ ಬಂತು ಅದನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋವಂಥದ್ದು ಅದ್ರ ಮೇಲೆ 1 ಇಯರ್ ಅಥವಾ 2 ಇಯರ್ದು ಒಂದು ಪ್ಲ್ಯಾನ್ ನಗರ ಯೋಜನೆ ಹಾಕಿದ್ರೆ ನಾವು ಸಾಕಷ್ಟು ಮಟ್ಟಿಗೆ ಇದನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು ತೊಂದರೆನ.